ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಹಿರಿಯೂರು ಹೊರವಲಯದ ಬೀರೇನಹಳ್ಳಿ ತೋಟದಲ್ಲಿ ಗೊಲ್ಲ ಜನಾಂಗದ ಸಭೆಯನ್ನ ಶಾಸಕಿ ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಮುಂಬರುವ ಚುನಾವಣೆಯಲ್ಲಿ ಸಮುದಾಯದ ಪಾತ್ರ ಹಾಗೂ ಮಹತ್ವದ ಕುರಿತು ಸಭೆ ನಡೆಸಿದರು. ಈ ವೇಳೆ ತಾನು ಪ್ರತಿನಿಧಿಸುವ ಕ್ಷೇತ್ರ ಹಾಗೂ ಸಮುದಾಯಕ್ಕೆ ಮಾಡಬೇಕಿದ್ದ ಅಭಿವೃದ್ಧಿ ಕೆಲಸ ಇನ್ನಿತರೆ ರಾಜಕೀಯ ವಿಚಾರಗಳನ್ನು ಕುರಿತು ಚರ್ಚೆ ನಡೆಸಲಾಯಿತು. ಚರ್ಚೆ ವೇಳೆ ಕೆಲ ಸ್ವಾರಸ್ಯಕರ ಮಾತುಗಳು ಕೂಡ ಹೊರಬಂದವು. ಅದರಲ್ಲಿ ಶಾಸಕಿಯ ಪತಿ ಶ್ರೀನಿವಾಸ್ ವಿರುದ್ಧ ನಡೆಸುತ್ತಿರುವ ಅಪಪ್ರಚಾರ ಹಾಗೂ ಆ ವ್ಯಕ್ತಿಯಲ್ಲಿನ ನೇರ ನಿಷ್ಠೂರ ನಡೆ ಕುರಿತು ಶಾಸಕಿ ಹೇಳಿದ್ದು ಹೀಗೆ. ಅದನ್ನೊಮ್ಮೆ ನೀವು ಕೇಳಿಬಿಡಿ. ಶ್ರೀನಿವಾಸ್ ಸರಿ ಇಲ್ಲ, ಪೂರ್ಣಿಮಾ ಸರಿ ಇಲ್ಲ, ಶ್ರೀನಿವಾಸ್ ಸರಿ ಇಲ್ಲ ಅಂದ್ರೆ ಯಾವ್ದಾದ್ರು ಹೆಣ್ಮಕ್ಳನ್ನ ಮಾನಭಂಗ ಮಾಡಿದ್ದಾರೆ. ಯಾವ ಹುಡುಗಿ ಪಕ್ಕ ಹೋಗೋದೇ ಇಲ್ಲ. ನನ್ನ ಗಂಡ ಭಯ, ನನ್ನ ಗಂಡ ಚೆನ್ನಾಗಿ ಗೊತ್ತು. ಇವಳಿಗೆ 3 ಸಾರಿ ಚುನಾವಣೆಗೆ ದುಡ್ಡು ಖರ್ಚು ಮಾಡಿದೀನಿ. ಅವಳನ್ನ ಕಟ್ಕೊಂಡು ಆ ಹುಡುಗಿ ಸವಾಸಕ್ಕೂ ಹೋಗಲ್ಲ, ಅದು ಗ್ಯಾರಂಟಿ ನನಗೆ. ಯಾವ ಜಮೀನ್ ಪಮೀನ್ ಆ ಸುದ್ದಿಗೂ ಹೋಗಲ್ಲ. ನೇರವಾಗಿ ಮಾತಾಡ್ತಾರೆ, ವಿರೋಧ ಆಗಿದ್ದಾರೆ. ನಾನು ಸಾಕಷ್ಟು ಸರಿ ಹೇಳಿದ್ದೇನೆ, ನೇರವಾಗಿ ಮಾತಾಡಬೇಡ ಕೆಲವು ಅಂತ. 25 ವರ್ಷ ಆಯ್ತು, ನನ್ನ ಕೈಲೂ ತಿದ್ದಕ್ಕಾಗಿಲ್ಲ ಕೆಲವು ವಿಷಯದಲ್ಲಿ. ಇನ್ನು ಮುಂದಕ್ಕೆ ಅದು ನಾನು ಭಾಷಣ ಮಾಡುವಾಗೆಲ್ಲ ಪಕ್ಕದಲ್ಲಿ ಹೇಳ್ತಾ ಇರ್ತೀನಿ ಕೈ ಅಂದು. ನಾನು ಅಂದಷ್ಟು ಜಾಸ್ತಿ ಮಾತಾಡ್ತಿರ್ತೇನೆ. ನೇರ ದಿಟ್ಟ ನಿರಂತರ, ಅದು ಬದಲಾಯಿಸಕ್ಕಾಗೋದಿಲ್ಲ. ಇನ್ನು ಇದಾದ ಬಳಿಕ ಅವರ ಮಗ ಬ್ರಿಜೇಶ್ ಯಾದವ್ ಇತ್ತೀಚೆಗೆ MBBS ಮುಗಿಸಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಕಾರ್ಯಕ್ರಮದ ವೇದಿಕೆಯ ಮುಂಭಾಗ ಸಾಮಾನ್ಯ ಜನರ ಸಾಲಲ್ಲಿ ಕುಳಿತು ಎಲ್ಲರ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸ್ತಾ ಇದ್ರು. ಕೊನೆಯದಾಗಿ ಬ್ರಿಜೇಶ್ ಕೂಡ ವೇದಿಕೆ ಮೇಲೆ ಮಾತನಾಡುವಂತೆ ಸಭಿಕರು ಒತ್ತಾಯ ಮಾಡಿದ್ರು. ಆಗ ವೇದಿಕೆ ಮೇಲೆ ಬಂದ ಡಾಕ್ಟರ್ ಬ್ರಿಜೇಶ್ ಆಡಿದ ಮಾತುಗಳು ಬಹಳ ಸ್ವಾರಸ್ಯಕರವಾಗಿತ್ತು. ಅದನ್ನು ಕೇಳಿಸ್ತೇವೆ, ಒಮ್ಮೆ ನೀವು ಕೇಳ್ಕೊಂಡ್ಬಿಡಿ. ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಬ್ರಿಜೇಶ್ ಯಾದವ್ ಅಂತ. ಇಲ್ಲಿ ಸಾಕಷ್ಟು ಮಂದಿಗೆ ಪರಿಚಯ ಇದ್ದೀನಿ, ಇನ್ನು ಕೆಲವರಿಗೆಲ್ಲ ಪರಿಚಯ ಇಲ್ಲ. ಇತ್ತೀಚೆಗಷ್ಟೇ ನಂದು ವಿದ್ಯಾಭ್ಯಾಸ ಮುಗಿಸಿ ಡಾಕ್ಟರ್ ಪದವಿನ ಪಡೆದಿದ್ದೇನೆ. ಇದಕ್ಕಿಂತ ಮೊದಲನೇದಾಗಿ ಶ್ರೀನಿವಾಸ್ ಹಾಗೂ ಪೂರ್ಣಿಮಾ ದಂಪತಿಗಳ ಹಿರಿಯ ಪುತ್ರ ನಾನು. ಎತ್ತರ 6 ಅಡಿ, ದೇಹ ದೈತ್ಯಕಾರ, ಮನಸ್ಸು ಮೃದು ಪೂರ್ಣಿಮಾ ಅವ್ರ ತರ, ಬುದ್ಧಿ ಚಾಣುಕ್ಯತೆ ಶ್ರೀನಿವಾಸ್ ಅವ್ರ ತರ. ಕಳೆದ ಚುನಾವಣೆ ಸಮಯದಲ್ಲಿ ಕೆಲವೆಲ್ಲ ಗೊಲ್ರಟ್ಟಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟು ಸಾಕಷ್ಟು ಜನ ಪರಿಚಯ ಇದ್ದಾರೆ, ಇವತ್ತವರೆಗೂ ಸಂಪರ್ಕದಲ್ಲಿದ್ದಾರೆ. ಏನಾದ್ರೂ ಇದ್ರೆ ಕರೆ ಮಾಡ್ತಿರ್ತಾರೆ. ಅದಾದ ನಂತರ ನಾನು ಮುಖ್ಯವಾಗಿ ಟೌನ್ ಭಾಗ ವೀಕ್ ಇತ್ತು ಅಂತ ಆ ಭಾಗದ ಜವಾಬ್ದಾರಿ ತಗೊಂಡು ಸಾಕಷ್ಟು ಅಚ್ಚುಕಟ್ಟಾಗಿ ಅಪ್ಪ ಹೇಳಿದ್ದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಎಲ್ಲ ಓದ್ಸಲಿ ಎಲ್ಲ ಗೆಲುವಾಯಿತು ನಮಗೆ. ಈ ಸಲ ಸಾಕಷ್ಟು ಸಮಸ್ಯೆ ಇದೆ, ಎಲ್ಲ ಒಂದೊಂದನ್ನೇ ಬಗೆಹರಿಸ್ಕೊಂಡು ಬರ್ತಿದ್ದಾರೆ ಅಪ್ಪ ಅಮ್ಮ. ಈಗ ಆಲ್ರೆಡಿ ಸ್ಟೇಜ್ ಮೇಲೆ ಕೂತಿರೋ ಹಿರಿಯರೆಲ್ಲ ಏನೇನಿದೆಯೋ ಎಲ್ಲ ವಿಚಾರನೂ ಮಾತಾಡಾಗೋಗಿದೆ. ಎಲ್ಲರೂ ಅಭಿವೃದ್ಧಿ ಪರವಾಗಿರ್ಲಿ, ಜನಾಂಗದ್ದಾಗಿರ್ಲಿ, ಏನೇ ಇರಲಿ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಜೈ ಯಾದವ್, ಜೈ ಮಾಧವ್. ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲೂ ಬೆಟ್ಟ ಅಂದ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕಾರೆ. ಅವತ್ತಿನ ಸಭೆ ಬಹಳ ಗಂಭೀರ ಚರ್ಚೆಯ ನಡುವೆ ಒಂದೆರಡು ಈ ಥರದ ಮಾತುಗಳು ಕೂಡ ಅಲ್ಲಿದ್ದ ಸಭಿಕರಿಗೆ ಒಂದಷ್ಟು ನಗುವಿನ ಟಾನಿಕ್ ನೀಡಿದ್ದಂತೂ ಸುಳ್ಳಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.